ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಲಾಂಗ್ ಡೇಸ್ ಆಯಿತು ವಿಡಿಯೋ ಮಾಡಿ. ಆಲ್ಮೋಸ್ಟ್ ಒಂದು 4 to 5 ಡೇಸ್ ಆಗಿಬಿಟ್ಟಿದ್ದೆ ವಿಡಿಯೋ ಮಾಡಿ. ಸೊ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಸೊ ಇವತ್ತಿಂದ ಸ್ವಲ್ಪ ರೆಗ್ಯುಲರ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಪು ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಆಗ್ತಿದೆ. ಸೊ ನೋಡೋಣ, ರೆಗ್ಯುಲರಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅಂತ ಅಂದರೆ, ಇವತ್ತು ನಾನು ಏನೋ ಒಂದು ತರಿಸಿದ್ದೀನಿ ಆನ್ಲೈನಲ್ಲಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ, ಬೇಬಿಗೆ ಮೆಮೊರಬಲ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನಾನು ಏನು ಅಂತ ತೋರಿಸ್ತೀನಿ. ಸೊ ಅದು ಇದೇನೆ. ಸೊ ಇದು ಇಂಕ್ಲೆಸ್ ಇರುತ್ತೆ. ಸೊ ಯಾವುದೇ ರೀತಿ ಎಫೆಕ್ಟ್ ಏನೂ ಇರಲ್ಲ. ಸೊ ಇದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ನಾನು ನೆನ್ನೆನೇ ಮಾಡಿಬಿಟ್ಟೆ. ಇದು ಹೆಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತಲ್ವ, ಹೇಗೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಮಾಡಿರೋದನ್ನೇ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಇಂಕ್ ಇರುತ್ತೆ. ಇದರಲ್ಲಿ 2 ಕಲರ್ಸ್ ಅಷ್ಟೇ ಬರೋದು. ಇದರಲ್ಲಿ ರೆಡ್ ಮತ್ತು ಒಂದು ಬ್ಲ್ಯಾಕ್ ಒಂದು ಬರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಾರೆ, ಇಂಕ್ ಈ ಥರ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಂಕ್ ಇರುತ್ತೆ, ಇಲ್ಲಿ ಕಲರ್ ಇರುತ್ತೆ. ಸೊ ನಾನು ತೋರಿಸ್ತೀನಿ, ಟಚ್ ನೋಡಿ. ಬಟ್ ಇದು ಹೇಗೆ ಅಂತಂದರೆ, ಇಲ್ಲಿ ಕಲರ್ ಇರುತ್ತೆ, ಇಲ್ಲಿ ಜಸ್ಟ್ ನಾರ್ಮಲಾಗಿ ಒಂದು ಶೀಟ್ ಟೈಪ್ ಇರುತ್ತೆ. ಜಸ್ಟ್ ನಾವು ಹಿಂಗೆ ಈ ಥರ ಎರಡು ಕೊಟ್ಟಿರ್ತಾರೆ. ಈ ಥರ ಎರಡು ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ನೆನ್ನೆ ಮಾಡಿಬಿಟ್ಟೆ. ಸೊ ಇದು ನೆನ್ನೆ ಟ್ರೈ ಮಾಡಿದೆ, ಬಟ್ ನೋಡಿ ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಪರವಾಗಿಲ್ಲ ನನಗೆ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಫಸ್ಟು ಈ ಥರ ಇಟ್ಕೋಬೇಕು. ಇಂಕಿರೋ ಕಡೆ ಏನೂ ಇದು ಮಾಡಬಾರ್ದು. ಇಂಕಿರೋ ಕಡೆ ಜಸ್ಟು ಇದನ್ನು ಹಿಂಗೆ ಇಟ್ಕೊಂಡು ಬೇಬಿದು ಫುಟ್ ಇದೆಯಲ್ಲ, ಅಥವಾ ಹ್ಯಾಂಡ್ ಏನೇ ಇದನ್ನ ಹಿಂಗೆ ಇದ್ರ ಮೇಲೆ ಹಿಂಗೆ ಇಡಿಸಿದ್ರೆ ಇಲ್ಲಿ ಪ್ರಿಂಟ್ ಆಗುತ್ತೆ. ಹೆಂಗಿರುತ್ತೆ ಹಂಗೆ ಪ್ರಿಂಟ್ ಆಗುತ್ತೆ. ಸೊ ಸೇಮ್ ಎರಡು ಕೊಟ್ಟಿರ್ತಾರೆ. ನೀವು ಬೇಕು ಫ್ರಂಟ್ ಒಂದು ಬ್ಲ್ಯಾಕ್, ಸೊ ಬ್ಯಾಕ್ ಎರಡು ಸೈಡು ಮಾಡ್ಕೋಬೋದು. ಒಂದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸತಿ ಇದು ಮಾಡ್ಬೋದು. ಸೊ ಫಸ್ಟ್ ಟೈಮು ಇದು ಈ ಥರ ಬಂತು, ಸೆಕೆಂಡ್ ಟೈಮ್ ಬೆಟರಾಗಿ ಬಂದಿದೆ. ಇದು ಅಷ್ಟೇ, ಫಸ್ಟ್ ಟೈಮು ಈ ಥರ ಬಂತು, ಸೆಕೆಂಡ್ ಟೈಮ್ ಸ್ವಲ್ಪ ಬೆಟರಾಗಿ ಬಂದಿದೆ. ಸೊ ಇನ್ನೂ ಮಾಡ್ಬೋದಾಗಿತ್ತು ನೀಟಾಗಿ. ನೋಡೋಣ. ಸೊ ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸದ್ಯಕ್ಕೆ ಇಷ್ಟೇ. ಇದನ್ನ ಫ್ರೇಮ್ ರೀತಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಪ್ಲ್ಯಾನಲ್ಲಿದೆ. ನೋಡೋಣ, ಮಾಡಿದಾಗ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ. ಸದ್ಯಕ್ಕೆ ಇದನ್ನು ಹಿಂಗೆ ಮಾಡಿ ಇವಾಗ ಸೇಫಾಗಿ ಎತ್ತಿಡ್ತಾಯಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬ ಕಮ್ಮಿ ಪ್ರೈಸಲ್ಲಿ ಕೂಡ ಸಿಗುತ್ತೆ ಆನ್ಲೈನಲ್ಲಿ. ನೀವು ಕೂಡ ಈ ಥರ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಮನೇಲಿ ಈಸಿಯಾಗಿ. ಸೊ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಮಕ್ಕಳಿಗೆ ಕೂಡ ಈ ಥರ ಕೆಮಿಕಲ್ಸ್ ಥರ ಈ ಥರ ಕಲರ್ಸ್ ಆಗಲಿ ಏನೇ ಕೂಡ ಕೈಗೆ ಕೂಡ ಅಂಟಲ್ಲ, ಕಾಲ್ಗೂ ಅಂಟಲ್ಲ, ಏನೂ ಅಂಟಲ್ಲ. ಜಸ್ಟು ಪ್ಲೇನ್ ಜಸ್ಟ್ ಇಲ್ಲಿ ಹಿಂಗೆ ಟಚ್ ಮಾಡ್ತೀವಿ, ಹಿಂಗೆ ಟಚ್ ಮಾಡಿ ಹಿಂಗೆ ಎತ್ತಿದ್ರೆ ಸಾಕು. ಸೊ ಅಷ್ಟೇ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಏನಾದರೂ ಒಂದು ಇರಬೇಕಲ್ವ, ಮೆಮೊರಬಲ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿದೆ. ಇದರಲ್ಲೇ ಸ್ವಲ್ಪ ನಾನು ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ನಾನು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ. ಏನು ಗೊತ್ತು ಇವ್ರಿಗೆ, ನಂಗೆ ಗೊತ್ತಿಲ್ಲ ಕಣವ. ಬನ್ನ ನಾನು ಏನು ಮಾಡ್ತೀನಿ ಪಕ್ಕದಲ್ಲೇ ನೋಡ್ಕೊಂಡು ಕೂತ್ಕೊಳ್ಳಿ. ಈ ಅಜ್ಜಿಗೆ ಅದೇ ಡೌಟು ಕಣಮ್ಮ. ನೋಡಿಲ್ಲಿ ಹಿಂಗೆ ನೋಡ್ತಾಳೆ. ಹೆಂಗೆ ನೀ ನೋಡೋದು, ಹೆಂಗೆ ನೋಡೋದು ಬಂಗಾರಿ? ಹೆಚ್ಚಿನಮ್ಮ ಬಿಸಿ ಬಿಸಿ ಮುದ್ದೆ ತಿಂತೀಯಾ? ಈಗ ನೋಡಿ ಹೆಂಗೈತೆ ಬೆಳಕು.
ಮುದ್ದೆ ಮಾಡಕ್ಕೆ ಅಮ್ಮ. ಮುದ್ದೆ ತಿನ್ನವೆ ತಪ್ಪ ಮಸಪ್ಪಲ್ಲಿ ಮೊಸಪ್ಪು ಮುದ್ದೆ ಹಪ್ಪಳ ಅನ್ನ ಸಾಂಬಾರ್. ಮುದ್ದೆ ತಿಂದಿ ನಿದ್ದೆ ಮಾಡು. ಎಷ್ಟು ಮುದ್ದೆ ಮಾಡ್ತಿದ್ದೀರಾ? ಕಟ್ಟಾದ್ಮೇಲೆ ಹೇಳ್ತೀನಿ. ಅಂದಾಜ್ 4 ಮುದ್ದೆ ಆಯ್ತಾ ಇದ್ರೆ ಅಷ್ಟೇನಾ? ಗೌಡ್ರುಗಳು ತಿನ್ನಷ್ಟು ದಪ್ಪಕ್ಕೆ ಆಗಲ್ಲ, ನಾವುಗಳು ತಿನ್ನಷ್ಟು ದಪ್ಪಕ್ಕೆ ಆಯ್ತದೆ 4 ಮುದ್ದೆ. ಗೌಡ್ರು ದಪ್ಪ ದಪ್ಪ ಇಟ್ಕೊಂಡು ತಿಂತಾರಲ್ವಾ. ಉಂಟಿಸ್ಬಿಡ್ತಿದ್ವಿ. ಈಗ ಜಸ್ಟ್ ಮಿಸ್ ಇವಜ್ಜಿ ನಮ್ಮ ಮುಂದೆ ಮಾತ್ರ ದೇವ್ರ ಸಾಂಗ್ ಹಾಕ್ಬೇಕು, ದೇವ್ರ ಸಾಂಗ್ ಹೇಳ್ಬೇಕು, ಹಾಕಿಸ್ಬೇಕು ಪಾಪುಗೆ ಅಂತ ಹೇಳೋದು ನಮ್ಮ ಮುಂದೆ. ಇವಜ್ಜಿ ಬೆಳಗ್ಗೆ ಬುಲ್ಬುಲ್ ಅಂತೆ ಕಣಮ್ಮ, ಬುಲ್ಬುಲ್ ಅಂತೆ. ಬಂಗಾರ ಬಂಗಾರಿ ಯಾರೇ ನೀ ಬುಲ್ಬುಲ್ ಅಂತೆ. ಅಮ್ಮ ರಾಣಿ ಅವರಪ್ಪ. ಮಾಮಿ ಎಲ್ಲಪ್ಪ? ರಾಮ ಎಲ್ಲೈತೆ? ಫೋಟೋ ಅಲ್ಲೇ ಐತಲ್ಲ ಜಿ. ತೋರ್ಸಮ್ಮ, ತೋರ್ಸಲ್ಲ. ಅವ್ವ ಶ್ರೀರಾಮ ಎಲ್ಲವ್ರವ್ವ? ರಾಮ 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 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ತಣ್ಣಗಾಯ್ತೈತೆ ಒಳ್ಳೆ ಗಾಡಿ. ಕಣಪ್ಪ. ಇವಾಗ ಯಾವ ಸಾಂಗ್ ಹೇಳ್ತೀರಾ? ಇವಾಗ ಯಾವ ಸಾಂಗ್ ಹೇಳ್ತೀರಾ? ಶ್ರೀರಾಮ ರಾಮ 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 ಶ್ರೀರಾಮ ರಾಮ ರಾಮ ರಾಮ. ಸಾಂಗ್ ಚೇಂಜ್. ಕರೆಕ್ಟಾಗಿ 1-2 ಲೈನ್ ಹೇಳಲಿಲ್ಲ. ಚಂದ್ರ ಮೇಲೆ ಬಂದ ತಾರೆ ಅಂದ ನೋಡು ಎಂತ ಚಂದ, ರಾತ್ರಿ ಆಯ್ತು ಬರೀ ತಪ್ಪು ಹೇಳ್ತಾರೆ ಇವಜ್ಜಿ. ನನ್ನ ಪುಟ್ಟ ಕಂದ ನೀನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ, ಬಾಣದಾರಿಯಲ್ಲಿ ಮತ್ತೆ ರೆಡಿ ಆಯ್ತೈತೆ. ನನಗೂ ನಂಗೆ ಬೇಡಿ ಕಣ. ಇನ್ನು ಕರ್ಗಾಗೋದಿಯಾ? ತಿನ್ನು. ಇದೇನು ತಿನ್ಬೇಕನ್ಸತ್ತೆ. ಮುದ್ದೆ ತಿಂದಂ ಬೆಟ್ಟ ಕಿತ್ತಿಟ್ಟಂ ಅಂತ. ಏನೋ ಮುದ್ದೆ ತಿಂದಂ ಬೆಟ್ಟ ಕಿತ್ತಿಟ್ಟಂ ಅಂತ. ನಾವೇನೋ ಕೀಳ್ಬೇಕಿತ್ತು. ಕೀಳ್ದೆ ಹೋದ್ರು ಮನೇಲಿ ಕೆಲಸ ಅಂತ ಕೀಳ್ಲೇಬೇಕು ತಾನೆ. ಅದಕ್ಕೋಸ್ಕರನಾದರೂ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು ಮುದ್ದೆ. ರೈಸ್ ಆಯ್ತಾ? ಆಫ್ ಮಾಡ್ಲಾ? ಇನ್ನು ಬೇಯಬೇಕು ಇದು ಸ್ವಲ್ಪ. ಈಗ ಬಿಸಿನೀರು ಹಾಕ್ಬೇಕಾ? ಬೇಯಕ್ಕೆ, ಇಲ್ಲಾಂದ್ರೆ ಸೀದೋಯ್ತದೆ. ಜಾಸ್ತಿ ಸೀದ್ಬಿಟ್ಟು ತೆಳ್ಳೆ ಆಗಲ್ವಾ? ಏನೂ ಆಗಲ್ಲ. ಒಂದು ಸ್ವಲ್ಪ ಬೇಯುತ್ತಲ್ಲ, ಅಲ್ಲಿಗೆ ಮ್ಯಾನೇಜ್ ಆಯ್ತು. ಮೆತ್ತಗೆ ಸಾಫ್ಟಾಗಿರುತ್ತೆ. ಬೇಡ ಕಣಪ್ಪ. ಏನು ಬೇಡ? ಏನು ಮಾಡ್ತಾವಳೆ? ಸೀರೆ ಹಿಡ್ಕೊಂಡು ಚೀಪ್ಕೋಕ್ ಹೋಯ್ತಾವಳೆ. ಬೇಡಮ್ಮ, ಬಾಡಮ್ಮ, ಬೇಡ ಕಂದ, ಬೇಡ ಚಿನ್ನ ಮರಿ, ಬೇಡ ಬಂಗಾರ ಮರಿ. ಸಾಂಗ್ನ ಕೇಳಕ್ಕಾಗದೆ ಅವಳು ಕಚ್ತಾವಳೆ. ಕಚ್ಚಿಡ್ತಾಳೆ, ಬಟ್ಟೆನ ಕಚ್ತಾವಳೆ. ಕೈಲಿ ಏನಪ್ಪ? ಓಲಪ್ಪ, ಓಲ ಬಂಗಾರ. ಸಾಂಗ್ ಕೇಳಕ್ ಆಗದೆ ಹೋದ್ರೆ ಕಿವಿ ಮುಚ್ಕೋತಾಳೆ.
ಅವಳಿಗೆ ಇನ್ನೂ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಸದ್ಯಕ್ಕೆ ಇವಾಗ ಅಯ್ಯೋ ಕಚ್ತಾವಳೆ ಸೀರೆನ. ಅಯ್ಯೋ, ಪಾಪಚ್ಚೆ ಗಾಳಿನೇ ಹೋಯ್ತಲ್ಲ. ಕಣವ, ಗಾಳಿ ಬಿಡ್ತಾ ಅದಕ್ಕೆ ಕಣಪ್ಪ. ಅಷ್ಟೇ.